ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ. ಈಗ ಕಸ್ಟಮರ್ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಇದೊಂದು ಬ್ಲೌಸ್ ನೋಡ್ಕೊಬಿಡಿ. ಈಗಂತೂ ಫುಲ್ ಟ್ರೆಂಡಿಂಗ್ ಆಗಿರುವಂಥ ಬ್ಲೌಸ್ ಇದು. ಈ ಥರ ರಂಗೋಲಿ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ಸ್ಯಾರಿ ಬಂದು ಕ್ರೀಮ್ ಕಲರ್ ಸ್ಯಾರಿ ನೋಡಿ, ಈ ಥರ ಬರುತ್ತೆ. ತುಂಬ ಟ್ರೆಂಡಿಂಗ್ ಇದೆ ಇದು. ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊತಾ ಇದ್ದಾರೆ ಈ ರಂಗೋಲಿ ಡಿಸೈನು. ನೋಡಿ, ಈ ಥರದೊಂದು ಬುಟ್ಟ ಹಾಕಿದ್ದೀನಿ ರಂಗೋಲಿದು ಸ್ಲೀವ್ಗೆ. ಹಾಗೆ ಫ್ರಂಟ್ ಬಂದು ಈ ಥರ ಬರುತ್ತೆ. ಇದು ಪ್ರಿನ್ಸ್ ಕಟ್ ಇಟ್ಟು ಒಳಗಡೆ ಕಪ್ಸ್ ಇಟ್ಟಿದ್ದೀನಿ. ಹಾಗೆ ಸೇಮ್ ಇದೆ ಡಿಸೈನ್ಸು ಇನ್ನೂ ಇದೆ. ಹಾಗೆ ನೋಡಿ, ಇದು ಸ್ಯಾರಿ ನೋಡ್ಕೊಳ್ಳಿ. ಸ್ಯಾರಿ ಬಂದು ಈ ಥರ ರಂಗೋಲಿ ಡಿಸೈನೇ ಇದೆ ನೋಡಿ. ಈ ಸ್ಯಾರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಇದೆ. ರಂಗೋಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೇಮ್ ಡಿಸೈನ್. ಆ ಸ್ಯಾರಿಗೆ ಈ ಡಿಸೈನ್ ಸೆಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ರಂಗೋಲಿ ಡಿಸೈನ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ. ಬ್ಲೌಸು ಬಂದು ಇದಕ್ಕೆ ಇಲ್ಲಿ ಕೆಳಗಡೆ ಬಾರ್ಡ್ರ್ ಕೂಡ ಕೊಟ್ಟಿದ್ದೀನಿ, ಯಾಕಂದರೆ ಸ್ಲೀವು ಪ್ಲೈನ್ ಇದೆಯಲ್ವಾ. ಬ್ಲೌಸ್ ಬಂದು ಪ್ಲೈನ್ ಇದೆ, ಅದಕ್ಕೆ ಕೆಳಗಡೆ ಈ ಥರ ಒಂದು ಬಾರ್ಡ್ರ್ ಕೊಟ್ಟು ಇಲ್ಲೊಂದು ಬುಟ್ಟ ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಸೂಪರಾಗಿದೆ. ಈ ಥರ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಡಿಸೈನು ನೋಡಿ. ಸ್ಯಾರಿ ಬಂದು ಈ ಥರ ರಂಗೋಲಿ ಡಿಸೈನ್ ಇರೋದ್ರಿಂದ ಈ ಸ್ಯಾರಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಹಾಗೆ ಸೇಮ್ ಡಿಸೈನು ಇನ್ನೊಂದು ರಂಗೋಲಿ ಡಿಸೈನ್ ಇದೆ ನೋಡಿ. ಸೇಮ್ ಡಿಸೈನೇ ಇದು. ಬೋಟ್ ನೆಕ್ ಡಿಸೈನ್ ಇಟ್ಸ್ಕೊಂಡಿದ್ದಾರೆ ಬರೀ ಬ್ಯಾಕು ಸ್ಲೀವ್ಗೆ ನೋಡಿ. ಬ್ಯಾಗ್ ಬಂದು ಈ ಥರ ಇದೆ. ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ನೋಡಿ. ಈ ಥರ ಬೋಟ್ ನೆಕ್ಕು. ಇದು ಬ್ಯಾಕು. ಫ್ರಂಟ್ಗೆ ಬೇಡ ಅಂತ ಹೇಳಿದ್ರು. ಸ್ಲೀವ್ ಬಂದು ಈ ಥರ ಬರುತ್ತೆ, ಒಂದು ಬುಟ್ಟ ಬರುತ್ತೆ ಇದು. ಫ್ರೆಂಡ್ಸ್, ಇದು ಇನ್ನೂ ಒಂದು ಡಿಸೈನ್ ಇದೆ, ಅದು ಆಮೇಲೆ ತೋರಿಸ್ತೀನಿ ಈಗ, ಯಾಕಂದರೆ ಕಸ್ಟಮರ್ ಬರ್ತಾ ಇದ್ದಾರೆ ಬೇಗ ತೊಗೊಂಡೋಗೋದಕ್ಕೆ. ಅದಕ್ಕೆ ಫಸ್ಟ್ ವಿಡಿಯೋ ಮಾಡಿಕೊಂಡೆ. ಇನ್ನೊಂದು ಸೇಮ್ ಡಿಸೈನು ಇನ್ನೊಂದು ಎರಡಿದೆ, ಅದು ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನೊಂದು 3 ಡಿಸೈನ್ ಇದೆ, ತೋರಿಸ್ಬಿಡ್ತೀನಿ ಬನ್ನಿ. ಈಗ ಇದು ತೊಗೊಂಡೋಗ್ಬಿಡ್ತಾರೆ. ಇದೆಲ್ಲ ಯುಗಾದಿ ಹಬ್ಬಕ್ಕೆ ಸ್ಟಿಚಿಂಗ್ ಮಾಡೋದು. ಇದು ಸ್ಯಾರಿ ಬಂದು ಸೇಮ್ ರಂಗೋಲಿ ಡಿಸೈನ್ ಇದೆ. ಇದನ್ನು ಆಗಲೇ ತೋರಿಸ್ದೆ ಅನ್ಕೋತೀನಿ. ಇನ್ನೊಂದು ನೋಡಿ, ಇದು ತುಂಬ ಚೆನ್ನಾಗಿದೆ. ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ, ಸ್ಲೀವ್ಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಬಾರ್ಡ್ ಇರೋದ್ರಿಂದ ಮೇಲೆ ಈ ಡಿಸೈನ್ ಹಾಕಿದ್ದೀನಿ. ಇಲ್ಲಿ ಬಾರ್ಡ್ರದ್ದು ಇದೆ, ಇದೇ ಡಿಸೈನಲ್ಲೇ ಬಾರ್ಡ್ರ್ ಕೂಡ ಇದೆ. ನಾನು ಇದರಲ್ಲೇ ಸ್ಯಾರಿಯಲ್ಲೇ ಬಾರ್ಡ್ರ್ ಇತ್ತಲ್ವ, ಅದಕ್ಕೆ ಬರೀ ಇದೊಂದು ಹಾಕಿದ್ದೀನಿ. ಹಾಗೆ ಫ್ರಂಟ್ ಬಂದು ಈ ಥರ ಬರುತ್ತೆ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಹಾಗೆ ಸಿಂಪಲ್ ಡಿಸೈನು ಮೊನ್ನೆ ತೋರಿಸಿದ್ನಲ್ವ, ಸೇಮ್ ಇನ್ನೊಂದು ನೋಡಿ. ಸೇಮ್ ಡಿಸೈನೇ ಇನ್ನೊಂದು ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಇದು ಸ್ಲೀವ್ ನೋಡಿ ಈ ಥರ ಬರುತ್ತೆ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟೇ. ಇನ್ನೊಂದಷ್ಟು ಬ್ಲೌಸಸ್ಸು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ. ಅವರು ತೊಗೊಂಡು ಹೋಗ್ಬಿಟ್ರು ಕಸ್ಟಮರು, ಹಾಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಕೂಡ ತೊಗೊಂಡು ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಬೇಗ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹ್ಯಾಪಿ ಬರ್ಡೇ ಪ್ರಗತಿ. ನಿಂತ್ಕೋ, ಫೋಟೋ ತೆಗಿತೀನಿ. ಹ್ಯಾಪಿ ಬರ್ಡೇ. ಅಲ್ಲಿ ಫೋಟೋ ತೆಗಿಕೋ. ಮೂಗ ಇದು ಸಣ್ಣ ಮಾಡು, ದೊಡ್ಡ ಮಾಡು. ಹೆಂಗೆ ಹೇಳ್ತಾಳೆ ನಿಮ್ಮ ಹೆಂಗ್ ಪ್ರಗತಿ ಸಣ್ಣ ಮಾಡೋದು ಮಾಡ್ಕೊಂಡಿದ್ದಾಳಲ್ವ. ತೆಗ್ದಾ ಫೋಟೋ ತೆಗ್ದಾ? ಚೆನ್ನಾಗಿ ಬಂದಿರೋ ಫೋಟೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಯುಗಾದಿ ಸ್ಪೆಷಲ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಬ್ಬಟ್ಟು ಮಾಡಿದ್ದೀವಿ. ಒಬ್ಬಟ್ಟು ಬೆಳಗ್ಗೆನೇ ಆಯಿತು.
ಇದರಲ್ಲಿ ಸಾಂಬಾರಿದೆ, ಇದರಲ್ಲಿ ರೈಸು, ಇದು ಒಬ್ಬಟ್ಟು ಸಾಂಬಾರು, ಇದು ಹೆಸರು ಬೇಳೆ. ಆಮೇಲೆ ಇಲ್ಲಿ ಪಾನಕ ಮಾಡಿದ್ದೀನಿ. ಒಬ್ಬಟ್ಟಿಗೆ ನಮ್ಮ ಮನೇಲಿ ಪಾನಕ ಮಾಡ್ತೀವಿ. ಹಾಗೆ ಹಪ್ಪಳ ತುಪ್ಪ ಅಷ್ಟೇ, ಬೇರೆ ಏನು ಸ್ಪೆಷಲ್ ಎಲ್ಲ ಇಷ್ಟೇ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ನಮ್ಮ ಪೂಜಾ ನೋಡಿ ಸೂಪರಾಗಿ ರೆಡಿಯಾಗಿದ್ದಾಳೆ, ಸಖತ್ತಾಗಿ ರೆಡಿಯಾಗಿದ್ದಾಳೆ. ಬನ್ನಿ ತೋರಿಸ್ತೀನಿ ಯುಗಾದಿ ಹಬ್ಬಕ್ಕೆ ಏನು ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮದು ಯುಗಾದಿ ಸ್ಪೆಷಲ್ ಇದೆ ಅಲ್ಲ ಪೂಜಾ? ಹ್ಯಾಪಿ ಯುಗಾದಿ ಗೈಸ್. ನಮ್ಮ ಮನೆಯಲ್ಲಿ ಈ ಸಾರಿ ಯುಗಾದಿ ಹಬ್ಬ ಮಾಡ್ತಾ ಇಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಕಾರಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಪ್ರಿಯಾಂಕಾಗೆ ಡೆಲಿವರಿ ಆಯ್ತಲ್ವ, 11 ದಿನ ನೀರು ಹಾಕೋವರೆಗೂ ನಾವು ಹಬ್ಬ ಮಾಡುವಾಗಿಲ್ಲ, ನಮಗೆ ಸೂಕ್ತ ಇರುತ್ತೆ. ಹಾಗಾಗಿ ನಾವು ಹಬ್ಬ ಮಾಡ್ತಾಯಿಲ್ಲ. ನೋಡಿ ನಮ್ಮ ಪೂಜಾ ಹಿಂಗೆ ಹಬ್ಬ ಮಾಡ್ತಾಯಿದ್ದಾಳೆ ಅಂತ. ಅಲ್ಲ, ರಾತ್ರಿ ಇವತ್ತು ಮನೇಲಿರ್ತೀನಿ, ರಜಾ ಇರುತ್ತೆ, ಮಿಷಿನ್ ಆನ್ ಮಾಡಿ ಕೊಟ್ಬಿಡು, ವರ್ಕ್ ಹಾಕ್ಕೊಂಡು ಕುತ್ಕೊಬಿಡ್ತೀನಿ ಅಂದ್ಲು. ರಾತ್ರಿ ನಾನು ಇಟ್ಕೊಂಡು ಹಬ್ಬದ ದಿನ ಬೇಡ ಬಿಡು, ಎಲ್ಲ ನಮಗೆ ಒಂದು ದಿನ ರೆಸ್ಟ್ ತಗೊಳ್ಳೋಣ ಅಂದೆ. ಪರವಾಗಿಲ್ಲ, ಒಂದಿನ ಏನು ಒಂದು ಬ್ಲೌಸ್ ಆದರೂ ಕಂಪ್ಲೀಟ್ ಆಗುತ್ತೆ ಅಂತಂದವಳು ಬೆಳಗ್ಗೆ ಎದ್ದಿರೋದು 10 ಗಂಟೆಗೆ ಎದ್ದಿದ್ದಾಳೆ. 10 ಗಂಟೆಗೆ ಎದ್ದು ಒಂದು ಕೆಲಸ ಮಾಡಿಲ್ಲ. ನಾನು ಅಡುಗೆ ಎಲ್ಲ ಮಾಡಿ ಆಚೆ ಬರೋಷ್ಟರಲ್ಲಿ 12 ಗಂಟೆ ನೋಡಿ. ಸ್ನಾನ ಮಾಡಿದ್ದೆ ನಾನು 3 ಗಂಟೆ. ಟೈಮ್ ನೋಡಿ ಈಗ 2 ಗಂಟೆ ಆಗ್ತಾ ಬಂತು. ನಮ್ಮ ಮನೇಲಿ ಕ್ಲಾಕ್ ಕೂಡ ಹಾಕಿಲ್ಲ, ಹೊಸದು ತೊಗೊಂಡು ಬಂದ್ವಲ್ಲ ಅದು ಕೂಡ ಹಾಕಿಲ್ಲ. ನಮ್ಮ ಮನೆಯವ್ರಿಗೆ ಸೂತ್ಕದಲ್ಲಿ ಹಾಕಿ ಬರ್ತಂತೆ. ನಮ್ಮ ಮನೆಯವ್ರು ಇನ್ನೂ ಫಾಲೋ ಮಾಡ್ತಾರೆ, ನಮ್ಮ ಮನೆಯವ್ರು ಇನ್ನೂ ಫಾಲೋ ಮಾಡ್ತಾರೆ ಜಾಸ್ತಿ. ಹೆಂಗೆ ಅಲ್ಲ ಪೂಜಾ? ಮತ್ತೆ ಇವತ್ತು ಹೊಸ ಬಟ್ಟೆ ಮಾತ್ರ ಹಾಕೊಳಕ್ಕೆ ಹೋಗಿತ್ತು. ಗೊತ್ತಿಲ್ಲ, ಮರ್ತೋಗಿ ಹಾಕ್ಕೊಳಕ್ಕೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೊಸ ಬಟ್ಟೆ ಹಾಕ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾರೆ ಯುಗಾದಿ ಹಬ್ಬ ಅಂದ್ಬಿಟ್ಟು. ಆಮೇಲೆ ಸೂತ್ಕದಲ್ಲಿ ಹಾಕೋಬಾರ್ದು ಅಂದಿದ್ದಕ್ಕೆ ಪಾಪ ಹಂಗೆ ಹೋದರು. ಅಲ್ಲೊಬ್ಬ ಕಿರಾತಕ ಇದ್ದಾನೆ, ಕಿರಾತಕ. ಮಧ್ಯದಲ್ಲಿ ನಂದೆಳ್ಳಿ ಎಲ್ಲಿಡ್ಲಿ ಅಂತ ಬರ್ತಾನೆ ನೋಡಿ. ನನಗೆ ಮಾತಾಡ್ತಾ ಇದ್ರೆ ಹಂಗೆ ಹೋಗಿಲ್ಲ ಅಂತೆ. ನಮ್ಮ ಗೌತಮ್ ಹಂಗೆ ನೋಡಕ್ಕೆ ಹಂಗೆ ಸೈಲೆಂಟಾಗಿದ್ದಾನೆ, ಆದರೆ ಅಷ್ಟೇ ವೈಲೆನ್ಸ್ ಆಗ್ತಾನೆ. ಫ್ರೆಂಡ್ಸ್, ಒಂದು ವಾರದಿಂದ ಹಬ್ಬಕ್ಕೆ ಫುಲ್ ಬ್ಯುಸಿ ಆಗಿಬಿಟ್ಟಿದೆ, ಅದಕ್ಕೆ ವೀಡಿಯೋ ಮಾಡಿಲ್ಲ, ಬೇರೆ ಏನೂ ಕಾರಣ ಇಲ್ಲ. ಇದು ಬಿಡೋ ಹಾಗಿಲ್ವಲ್ಲ, ಹಾಗಾಗಿ ನಾನು ಫುಲ್ ಬ್ಯುಸಿ ಇದ್ದೆ. ಹಾಗೆ ವೀಡಿಯೋ ಮಾಡೋದಕ್ಕೂ ಟೈಮ್ ಸಿಗಲಿಲ್ಲ, ವೀಡಿಯೋನೂ ಮಾಡಲಿಲ್ಲ. ಎಲ್ಲೋ ಒಂದೊಂದು ಸ್ವಲ್ಪ ಪ್ರತಿದಿನ ಒಂದೊಂದು ಕ್ಲಿಪ್ಪು ನಮ್ಗೆ ಮಾಡಬೇಕು ಅನ್ಸಿದಾಗ ಮಾತ್ರ ಒಂಚೂರು ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ಒಂದೇ ವೀಡಿಯೋನಲ್ಲೇ ಬರುತ್ತೆ ಅಷ್ಟೇ. ಟೈಮ್ ಕೂಡ ಸಿಗ್ತಾಯಿಲ್ಲ, ಎಡಿಟಿಂಗ್ ಮಾಡಬೇಕು, ಮತ್ತು ಇದು ಬೇರೆ ನನಗೆ ಟೈಮೇ ಸಾಕಾಗ್ತಾಯಿರಲ್ಲ. ಪ್ರತಿದಿನ ಸ್ಟಿಚ್ ಮಾಡಿ ಹಬ್ಬಕ್ಕೆ ಕೊಟ್ಟರೆ ಸಾಕಪ್ಪ ಅನ್ನೋ ಅಷ್ಟು ಬ್ಯುಸಿ ಇತ್ತು. ಎಲ್ಲ ಫಿನಿಶ್ ಆಯಿತು ನಿನ್ನೆಗೆ. ಇನ್ನು ಶ್ರೀರಾಮನವಮಿದಿದೆ, ಹಿಂದೆನೇ ಶ್ರೀರಾಮನವಮಿ ಇದೆ. ಈಗ ಮನೆಗೂ ನಾನು ಕ್ಲೀನ್ ಮಾಡ್ಕೊಂಡಿಲ್ಲ ನೋಡಿ. ನನ್ನ ಕೈ ನೋವು ಬಂತು, ಸ್ವಲ್ಪ ಹೊತ್ತು ಕೈ ಇಟ್ಕೊಳ್ಳೋಕ್ಕಿಲ್ಲ, ಕೈ ನೋವು ಬಂತು. ಈಗ ನೆಕ್ಸ್ಟ್ ಶ್ರೀರಾಮನವಮಿ ಬಂತಲ್ವ, ಶ್ರೀರಾಮನವಮಿಗೂ ಬೇಜಾರು ಕೊಟ್ಟಿದ್ದಾರೆ ಸ್ಟಿಚ್ ಮಾಡೋದು. ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಹಿಂದೆನೇ. ನಾವು ಹಬ್ಬ ಮಾಡಿಲ್ವಲ್ಲ, ಶ್ರೀರಾಮನವಮಿ ಮಾಡೋಣ ಅಂದ್ಕೊಂಡಿದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದೇ ದಿನಕ್ಕಂತೂ ಆಗಲ್ಲ. ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಸಾಟರ್ಡೆ ಸಂಡೇ ನಮ್ಮ ಪೂಜಾ ಮನೆಯಲ್ಲಿರ್ತಾಳೆ, ನಮ್ಮ ಮನೆಯವ್ರು ಇರ್ತಾರೆ, ನಮ್ಮ ಗೌತಮ್ ಇರ್ತಾನೆ, ಎಲ್ಲರೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೋ ನೋಡೋಣ. ಅವರೆಲ್ಲ ಒಂದೊಂದು ಸ್ವಲ್ಪ ಮಾಡಿಕೊಟ್ರೆ ಶ್ರೀರಾಮನವಮಿ ಆದಮೇಲೆ ಮಾಡೋಣ ಬಿಡು. ಶ್ರೀರಾಮನವಮಿ ನೆಕ್ಸ್ಟು ಫ್ರೈಡೇನೂ ತರ್ಸುಟೇನೋ ಬಿದ್ದಿರ್ಬೋದು. ಅದೇ ಹಬ್ಬ ಆದಮೇಲೆ ಎಲ್ಲ ಕ್ಲೀನಿಂಗ್ ಮಾಡೋ. ಹಬ್ಬ ಆದಮೇಲೆ ಕ್ಲೀನ್ ಮಾಡಿದ್ರೆ ಏನು ಪ್ರಯೋಜನ? ಹಬ್ಬಕ್ಕೆ ಮಾಡಬೇಕು, ಇರೋದ್ರಲ್ಲಿ ಯುಗಾದಿಗೆ ಮಾಡಬೇಕಾಗಿತ್ತು. ನಾವು ಹೆಂಗೂ ಹಬ್ಬ ಮಾಡೋ ಹಂಗಿಲ್ವಲ್ಲ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡೋದು ತುಂಬ ಇತ್ತು, ಹಾಗಾಗಿ ನಾನು ಮಾಡಲಿಲ್ಲ ಅಷ್ಟೇ. ನೆಕ್ಸ್ಟ್ ಶ್ರೀರಾಮನವಮಿಗೆಲ್ಲ ಮಾಡಬೇಕು. ಯುಗಾದಿ ಹಬ್ಬದ ಕಳೆನೇ ಇಲ್ಲ ನಿಜ. ಈಗ ಏನಂತ ಏನೇ ಅಂದೆ? ಇನ್ನೇನು ಹೇಳ್ಬೇಕು ಹೇಳು? ರಿಲೇಷನ್ ಸರ್ಕಲ್ ದೊಡ್ಡದಾಗಿದೆ ಅಂತ ಹೇಳೋದು ಬಿಟ್ಟು ರಿಲೇಶನ್ಶಿಪ್ ದೊಡ್ಡದಾಗಿದೆ ಅಂದ್ರೆ ನೀನು ಇವಳೇನೋ ಅರ್ಥ ಮಾಡ್ಕೊಂಡ್ಲು, ನಾನೇನೋ ಹೇಳಿದ್ರೆ ಇವಳೇನೋ ಅರ್ಥ ಮಾಡ್ಕೊಂಡ್ಲು. ನಾನು ಅರ್ಥ ಮಾಡ್ಕೊಂಡಿದ್ದಲ್ಲ ಇಂಗ್ಲೀಷಲ್ಲಿ ವರ್ಡ್ ಆ ಥರ ಬರುತ್ತಾ? ನಮಗೆ ಗೊತ್ತಿಲ್ಲ, ನಾವು ಇಂಗ್ಲೀಷ್ ಓದಿಲ್ಲಲ್ಲ ಅದಕ್ಕೆ. ಓಕೆ, ನಮ್ಮ ರಿಲೇಟಿವ್ಸು ತುಂಬ ತುಂಬ ದೊಡ್ಡ ಫ್ಯಾಮಿಲಿ, ಓಕೆನಾ?
ಅಲ್ಲಲ್ಲಲ್ಲಲ್ಲಲ್ಲ ಅರ್ಥ ಆಯ್ತಾ ಇವಾಗ? ಓಕೆ. ನೀನ್ ಹೇಳಿದ್ ನನಗೆ ಅರ್ಥ ಆಯ್ತು. ನೀನ್ ಯಾವ ತರ ಆಯ್ತು, ನೀವು ಯಾವ ಥರ ಅರ್ಥ ಮಾಡ್ಕೊಂಡ್ರೆ ಅಂತ ನಂಗೆ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು ಬಿಡು. ಒಳ್ಳೇದಾಗಲಿ. ಸಾರಿ ಫ್ರೆಂಡ್ಸ್, ದಯವಿಟ್ಟು ಕ್ಷಮೆ ಇರಲಿ. ಸಾಕಾ? ಒಳ್ಳೇದಾಗ್ಲಿ. ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇಂಗ್ಲೀಷ್ ಬರಲ್ಲ ಅಂದ್ಬಿಟ್ಟು ಎಷ್ಟೆಲ್ಲ ಆಡ್ಕೊಂತಾರೆ ನಮ್ಮನ್ನ. ಅದಕ್ಕೆ ನಾವು ಕಾಮಿಡಿ ಜೀವನನೇ ಬೇಜಾರಾಗ್ಬಿಡುತ್ತೆ. ನಾವು ಓದ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಅನ್ಸ್ಕೊಳ್ಳೋ ಅಷ್ಟೇ ಇರಲಿಲ್ಲ. ಏನು ಮಾಡೋದು, ನಮಗೂ ಅವಾಗ ಬುದ್ಧಿ ಇರಲಿಲ್ಲ ಓದ್ಬೇಕಾದ್ರೆ. ಇವಾಗ ಯಾರು ಹೋಗ್ತಾರೆ? ನಿಮ್ಮನ್ನು ಓದ್ಸೋದಕ್ಕೆ ಆಗ್ತಾ ಇಲ್ಲ. ನಾವು ಬೇರೆ ಓದಕ್ಕೆ ಹೋಗ್ತೀವಿ. ಓದಿ ನಾವು ಎಲ್ಲಿ ಇದು ಮಾಡಬೇಕು ಹೇಳು? ಏನು ಉದ್ಧಾರ ಮಾಡಬೇಕು? ಸಾಕು ನಮಗೆ. ಓದಿಲ್ಲ ಅಂದರೂ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ, ಸಾಕಿಷ್ಟೇ. ನಮ್ಮ ಲೈಫ್ ಇಷ್ಟೇ. ಇನ್ನೇನಾದರೂ ಹೇಳೋದೈತಾ? ನಮ್ಮ ಪೂಜೆ ಒಳ್ಳೆ ಕಾಮಿಡಿ ಅಲ್ಲ ಪೂಜಾ? ನಮ್ಮ ಪೂಜಾ ಇವತ್ತು ನನ್ನ ತಲೆ ಬರ್ತಾಳಂತೆ ಗೈಸ್. ಏನೋ ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ತಲೆ ಕೊಡೋದಕ್ಕೆ. ತಲೆ ಕೊಡಬೇಕು. ತಲೆ ಯಾರ ಕೈಗಾದ್ರೂ ಕೊಡಬೇಕು ಅಂದರೆ ನಿಜವಾಗ್ಲೂ ಆಗಲ್ಲ. ಭಯ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮ್ಮದು ಹೊಸ ಬಟ್ಟೆ ಇಲ್ಲ, ಯುಗಾದಿ ಹಬ್ಬ ಸೆಲೆಬ್ರೇಷನ್ ಇಲ್ಲ, ಅಷ್ಟೇ. ದೇವಸ್ಥಾನ ಯುಗಾದಿ ಹಬ್ಬದ್ದು ಸೇರಿಸಿ ಯುಗಾದಿ ಹಬ್ಬ ಎರಡು ಒಂದೇ. ಆಲ್ರೆಡಿ ಬಟ್ಟೆ ಎಲ್ಲ ಕೊಡ್ಸಿದ್ದೀನಿ ಹಬ್ಬಕ್ಕೆ, ಆದರೆ ಹಾಕ್ಕೊಳ್ಳೋಕ್ಕಾಗಿಲ್ಲ ಅಷ್ಟೇ. ನನಗೆ ಇಷ್ಟ. ಗುಂಡ ಹ್ಯಾಪಿ ಯುಗಾದಿ. ಗುಂಡ ಹ್ಯಾಪಿ ಯುಗಾದಿ. ಗುಂಡನ್ಗೆ ಒಬ್ಬಟ್ಟು ಹಾಕ್ರಿ. ಹ್ಯಾಪಿ ಯುಗಾದಿ. ಗುಂಡ ಇಲ್ಲಿ ನೋಡಿ, ಸೈಲೆಂಟ್ ಆಗಿರೋ. ಇವನು ಇವಾಗ ಬಂದ ನೋಡಿ, ಬಡ್ಕೊತಾನೆ. ಫ್ರೆಂಡ್ಸ್, ನಮ್ಮ ಅಜ್ಜಕ್ಕ ಅವರು ಊರಿಗೆ ಕರ್ಕೊಂಡೋಗಿಲ್ಲ ಅವತ್ತು, ಇಲ್ಲೇ ಬಿಟ್ಟೋಗಿದ್ದಾರೆ. ಯಾಕಂದರೆ ಮಗುನ ಕರ್ಕೊಂಡು ಕಾರಲ್ಲಿ ಇವನ್ನೂ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಇವನ್ನ ಒಬ್ರು ಹಿಡ್ಕೋಬೇಕು. ಅದಕ್ಕೆ ಗುಂಡ ಊರಿಗೆ ಹೋಗಿಲ್ಲ ಗುಂಡ ನೀನು? ಕೋಲ್ ಎತ್ಕೊಳ್ಳೆ. ಕುತ್ಕೊಳ್ಳೋ ಸುಮ್ಮನೆ. ಕುತ್ಕೋ ಸುಮ್ಮನೆ. ಹೊಡ್ಕೊಂತೀಯ. ಸೈಲೆಂಟ್. ಉಸಿರು ತೆಗ್ದಿದ್ಯಾ? ಗುಡ್ ಬಾಯ್. ಚಾನ ಮಾಡ್ಕೊ ಬಂದ್ಬಿಟ್ಟಿದ್ಯಾ ಹಬ್ಬಕ್ಕೆ? ಚಾನಾ ಗುಂಡ ಒಬ್ಬಟ್ಟು ತಿಂತೀಯ ಗುಂಡ ನೀನು? ಒಬ್ಬಟ್ಟು ಹಾಕೋಗಮ್ಮ ಅವನಿಗೆ. ಯುಗಾದಿ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸೆಕೆಂಡ್ ಕೊಡು. ಅವನು ಇನ್ನೂ ಅವ್ನಿಗೆ ವಾಸನೆ ಬರ್ತಾ ಐತೆ. ಕಳ್ಳನ ಮಗನಿಗೆ ಯಾರೋ ಅವರೇ ರೂಮಲ್ಲಿ ಅಂತ ಯೋಚನೆ ಮಾಡ್ತಾನೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸೇಮ್ ಟು ಯು ಹೇಳೋ. ಸೇಮ್ ಟು ಯು ಹೇಳೋ. ಇಕ್ತಾನೆ ಮೂತಿಗೆ ನೋಡು, ಕಚ್ತಾನೆ. ಹೇಳು ಸೇಮ್ ಟು ಯು. ಇವಾಗ ಬೇಡ, ಹೋಗ ನೀನು ಬೇಡ. ಹೋಗ. ಅವನ ಕೋಪ ತರಿಸ್ಬೇಡ, ಸುಮ್ಮನೆ ಇರು. ಹೋಗ. ಗೋ. ಹೊರಡು. ಹೋಗು, ನೀನು ಬೇಡ. ಗುಂಡ ಬಾಯ್. ಹೋಗ, ನೀನು ಬೇಡ. ಹೋಗ, ನೀನು ಬೇಡ ನನಗೆ. ಹೋಗು, ಬೇಡ. ಬಾ. ಇದು ಕೊಡು. ಸೆಕೆಂಡ್ ನಮ್ಮ ಗುಂಡಿ ಸೆಕೆಂಡ್. ಏನು ಬಾಯಿ ತೆಗಿತೀಯ? ಊರಾಗ್ಲ ಬಾಯಿ ತೆಗಿತೀಯ. ಎಲ್ಲ ಕಚ್ಚು. ನನ್ನ ಟೇಪ್ ಐತೆ, ಆ ಟೇಪ್ಗಳು ಎಷ್ಟು ಕಚ್ಚಾಕೈತೆ ಅದು. ಕಳ್ಳನ ಮಗಂದು ಇದು ಏನಂದು ಬಿಡಲ್ಲ, ಇದು ಕಚ್ತಾ ಇರ್ತೈತಿ. ನೀನು ಬೇಡ ಗುಣ ನನಗೆ. ನೀನು ಸೌಂಡ್ ಮಾಡ್ತೀನಿ, ಬೇಡ ಗುಣ. ಸುಮ್ಮನೆ ಸೌಂಡ್ ಮಾಡಬೇಡ. ನೀನು ಹೇಳಿದ ಮತ್ತೆ ಕೇಳಲ್ಲ ನೀನು. ಅಯ್ಯಯ್ಯ. ಬಾಯ್ ಗುಂಡ ಬಾಯ್, ನಾನು ಹೋಗ್ತೀನಿ. ಗಬ್ಬು ಗುಂಡ.
ಇನ್ನು ಒಳ್ಳೆ ಗುಂಡ ಟೇಪ್ ಕಿತ್ತಾಕ್ಬಿಟ್ಟಿಯಪ್ಪ. ಎಷ್ಟು ಟೇಪ್ಗಳು ಆಗೋದ್ವ ನಿನ್ನ ಹತ್ರ, ಕಣ್ಣನ ಮಗನ ನೀನು. ಬಾಯ್ ಬರ್ತೀಯಾ? ಬಾ ಹೋಗೋಣ, ಬಾ ಹೋಗೋಣ, ಬಾ 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 ಹೋಗೋಣ, ಬಾ ಹೋಗ್ಬಿಡ ಗುಂಡ. ಬಾ. ಹ್ಞೂ ರೆಡಿ. ಬೇಡ ಗುಂಡ. ಹೋಗ ನಿನ್ನ, ನಾನು ಮಲ್ಕೊಂತೀನಿ. ಹೋಗ, ಬೇಡ ನೀನು. ಬಾಯ್ ಬಾಯ್ ಬಾಯ್. ತಗೋ ಗುಂಡ, ಒಬ್ಬಟ್ಟು ತಿನ್ನು ಗುಂಡ. ಏಯ್ ಎಲ್ಲ ಎಳ್ಕೊಂತೀಯಲೇ. ಇಲ್ಲಿ ಗುಂಡಾಗ ಬೇಡ, ಬೇಡ ಗುಂಡಾಗೆ ಬೇಡ. ಅದು ಎಳ್ದಾಗ್ತೈತೆ, ಬೇಡ ನಿಂಗೆ. ಸುಮ್ಮನೆ ಇಕ್ಕೆ. ಅದು ನೀಟಾಗಿ ತಿನ್ನಲ್ಲ, ಅದು ಹಂಗೆ ತಿನ್ನೋದು ಬಿಡು, ಬುರ್ದಾಕ್ ಹೋಗ್ಲಿ. ಬಾಯ್ ಗುಂಡ. ಕೈ ಎತ್ತು ಕಚ್ಚಿಬಿಡ್ತೈತೆ ತಿನ್ಬೇಕಾದ್ರೆ, ಅದನ್ನೇನು ಕೇಳಬಾರ್ದು ಆಮೇಲೆ ಅಷ್ಟೇ. ಒಂದು ಜಕ್ಕ ಕಚ್ಚಿಸ್ಕೊಂಡೈತೆ ಆಲ್ರೆಡಿ, ನೀನು ಬೇರೆ ಕಚ್ಚಿಸ್ಕೋ. ಚಿಕನ್ ಮೂಳೆ ತಿನ್ನೋವಾಗ ಬಿಕ್ಕು, ಕಚ್ಚುತ್ತಾನ ಇಲ್ಲ ಅಂತ ಅವಾಗ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ಆಯಿತಾ? ಅದಕ್ಕೆ ಸುಮ್ಮನೆ ಐತೆ. ಅದೇ ಮೂಳೆ ಆಗಿದ್ದಿದ್ರೆ ತೋರಿಸಿರೋದು ಅದ್ರ ಪ್ರಭಾವ. ನಮ್ಮ ಗುಂಡ ಹಪ್ಪಳ ತಿಂತಾ ಇದ್ದೇನೆ. ಹಪ್ಪಳ ಏನೋ ಗುಂಡ, ಅದು ಕುರುಮ್ ಕುರುಮ್ ಅಂತಾನೆ.